ಇವತ್ತಿನ ಕಾರ್ಯಕ್ರಮ ಇಡೀ ಜನಕ್ಕೆ, ಈ ಹಳ್ಳಿ ಜನಕ್ಕೆ ತುಂಬ ಬೇಕಾದಂಥ ಕಾರ್ಯಕ್ರಮ. ನಮ್ಮ ಗ್ರಾಮದಲ್ಲಿ 60-65% ರೈತಾಪಿ ವರ್ಗದ ಕುಟುಂಬದವರು ಇರೋದ್ರಿಂದ, ಆರ್ಥಿಕ ವ್ಯವಸ್ಥೆ ಇಲ್ಲದೆ ಇರೋದಂಥ ಕುಟುಂಬಗಳು ಇರೋದ್ರಿಂದ ಶ್ರವಣ ದೋಷ ಮತ್ತು ಶ್ರವಣ ಯಂತ್ರ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿಕೊಂಡಿರೋದ್ರಿಂದ ನಮ್ಮ ಕೃಷ್ಣೇಗೌಡರಿಗೆ ತುಂಬ ಹೃದಯದ ಸುಂಕಾತನೂರು ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂಥ ಕಾರ್ಯಕ್ರಮಗಳು ಬಹಳ ಹೃದಯಶೀಲತೆ ಇರುವವರಿಗೆ, ಬಹಳ ಗಂಭೀರವಾಗಿ ಯೋಚನೆ ಮಾಡುವ ದೂರದೃಷ್ಟಿ ಉಳ್ಳವರಿಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಅವರ ಶಕ್ತಿ ಸಾಮರ್ಥ್ಯ ಅನ್ನೋಕ್ಕೆ ತಪ್ಪಾಗಲಾರದು. ಈ ಕಾರ್ಯಕ್ರಮಗಳು ಸುಮಾರು ಗ್ರಾಮಗಳಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸುಂಕಾತನೂರು ಗ್ರಾಮ ಪಂಚಾಯತಿ ಇದಕ್ಕೆ ಮುಂಭಾಗ ಇರುವಂಥ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಆ್ಯಕ್ಚುಲಿ ಎಲ್ಲ ನನ್ನ ಸ್ನೇಹಿತರು ದೇವೇಗೌಡರು ಮತ್ತು ಅಣ್ಣವರೆಲ್ಲ ಹೇಳಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಅಂತಂದರೆ, ನಾನು ಡಾಕ್ಟರ್ ಕೃಷ್ಣಪ್ಪ ಸರ್ ನೋಡಿರಲಿಲ್ಲ. ಬಂದ ತಕ್ಷಣ ಪರಿಚಯ ಮಾಡ್ಕೊಂಡು ನಾನು ದೇವೇಗೌಡರು ಕೇಳಿದಾಗ ಅಲ್ಲಿ ಕರ್ಕೊಂಡು ಹೋದ್ರು. ಅವ್ರು 2 ಮಾತು ಹೇಳೋದು. ಆ್ಯಕ್ಚುಲಿ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರು ಇಟ್ಟಿರುವಂಥ ಒಂದು ವಿಶ್ವಾಸ ಮತ್ತು ಅವ್ರ ಅಣ್ಣ ತುಂಬ ಬಗ್ಗೆ ಭಾರಿ ಇದಾಗಿ ಹೇಳ್ಕೊಂಡ್ರು. ಹಾಗಾಗಿ ನಾನು ಕೃಷ್ಣಪ್ಪ ಸರ್ಗೆ ತುಂಬ ಖುಷಿ ಆಯಿತು ಸರ್ ನಿಮ್ಮ ಬಗ್ಗೆ. ಇವತ್ತಿನ ಕಾಲದಲ್ಲಿ ತುಂಬ ಕುಟುಂಬ ಅಂತಂದರೆ ನಿಜವಾಗ್ಲೂ ನಿಮ್ಮನ್ನು ನೋಡಿ ಕಲ್ತ್ಕೋಬೇಕು. ಎಲ್ಲ ಅವ್ರ ಮಗ ಡಾಕ್ಟ್ರು, ಸೊಸೆ ಡಾಕ್ಟ್ರು, ಚಿಕ್ಕ ಮಗ ಎಲ್ಲ ಬಂದು ಜನಗಳ ಸೇವೆಯಲ್ಲಿ ತೊಳ್ಕೊಂಡಿದ್ದೀರಾ. ಭಗವಂತ ನಿಮಗೆ ತಾಯಿ ರಾಕ್ಷಮ್ಮ ತಾಯಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ತಾವು ಮಾಡಿರುವಂಥ ಈ ಸೇವೆ ನಿಜವಾಗ್ಲೂ ತುಂಬ ದೊಡ್ಡದಾದಂಥ ಸೇವೆ. ನನಗೆ ಆ್ಯಕ್ಚುಲಿ ಖುಷಿ ಆಯಿತು ಸರ್. ನಿಮ್ಮ ಬಗ್ಗೆ ತುಂಬ ಅಭಿಮಾನ ನನಗೆ ಉಟ್ಕೊಂತು. ತುಂಬ ಖುಷಿ ಆಯಿತು ಸರ್. ನಿಮ್ಮ ಫ್ಯಾಮಿಲಿಗೆಲ್ಲ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ನಿಮಗೆಲ್ಲರಿಗೂ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ 5 ಮಾತು ಮುಗಿಸ್ತೀನಿ ಸರ್. ನನ್ನ ಹೆಸರು ರವಿ ಅಂದ್ಬಿಟ್ಟು. ಇವರು ನಮ್ಮ ತಂಗಿ ಮಗ ಚಕ್ರಪಾಣಿ ಅಂತ. ಇವ್ರಿಗೆ ಕಿವಿ ನೋಯಿತು, ಕಿವಿ ಕೇಳಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ಇಲ್ಲಿ ಡಾಕ್ಟರ್ ಕೃಷ್ಣಪ್ಪ ಅವರು ಒಂದು ಕ್ಯಾಂಪ್ ಹಾಕಿದ್ರು. ಆ ಕ್ಯಾಂಪ್ಗೆ ಉಚಿತವಾಗಿ ನಾವು ಎಲ್ಲ ಇದನ್ನು ನೋಡ್ತೀವಿ, ಆರೋಗ್ಯ ಕಿವಿ ಮೂಗು ಗಂಟೆ ಎಲ್ಲ ನೋಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಕರ್ಕೊಂಡು ಬಂದಿದೆ. ಅವ್ರಿಗೆ ಕಿವಿಲೆಲ್ಲ ಬುಗ್ಗೆಲ್ಲ ಕಟ್ಕೊಂಡ್ಬಿಟ್ಟು ಕಿವಿ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಅದೆಲ್ಲನೂ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ತೆಗೆದು ಮಾತ್ರೆ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಗ ಮತ್ತೆ ಒಂದು ಕಿವಿ ಕೇಳಿಸ್ತಾ ಇಲ್ವಾ ಅಂದ್ಬಿಟ್ಟು ಇನ್ನೊಂದು ಮಿಸ್ಸಿಂಗ್ ಟೆಸ್ಟ್ಗೆ ಬರೆದಿದ್ದಾರೆ. ಅವರೇ ಉಚಿತವಾಗಿ ಎಲ್ಲ ಮಾಡ್ತಾಯಿದ್ದಾರೆ. ಈಗ ಅಲ್ಲಿ ಕರ್ಕೊಂಡೋಗಿ ತೋರಿಸ್ಬೇಕು. ಮುಂದೆ ಏನಾರ ಅದ್ರ ಬಗ್ಗೆ ಏನಾರ ಜಾಸ್ತಿ ಕಿವಿ ಕೇಳಿಸಲ್ಲ ಏನು ಮತ್ತೊಂದಿಲ್ಲ ಅಂದರೆ ಉಚಿತವಾಗಿ ನಾವು ಅವರಿಗೆ ಒಂದು ಮಿಸ್ಸಿನೂ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಅವರಿಂದ ಡಾಕ್ಟರ್ ಕೃಷ್ಣಪ್ಪ ಅವರಿಂದ ಬಡ ರೋಗಿಗಳಿಗೆಲ್ಲ ತುಂಬ ಸಹಾಯ ಆಗ್ತಾಯಿದೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ರಾಕ್ಷಮ್ಮ ತಾಯಿ ನಮ್ಮ ಡಾಕ್ಟರ್ ಕೃಷ್ಣಪ್ಪ ಮತ್ತು ಈಗ ಎಲ್ಲರಿಗೂ ಒಟ್ಟಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಾನು ಕೇಳ್ತೀನಿ.
ನಮ್ಮ ಕೃಷ್ಣಪ್ಪ ಡಾಕ್ಟರ್ NT ಸ್ಪೆಷಲಿಸ್ಟು ಮಂಡ್ಯದಲ್ಲಿ ತುಂಬ ಜನಗಳಿಗೆ ಬೇಟೆ ತಿಮ್ಮನಕೊಪ್ಪ ಆ್ಯಕ್ಚುಲಿ ಇವತ್ತು ಅಪ್ಪ ಅಮ್ಮನ ನೆನಪಿಗೋಸ್ಕರ ನಮ್ಮ ಊರಿಗೆ ಬಂದು ಎಲ್ಲ ಬಡವರಿಗೆ ಒಂದು ENT ವ್ಯವಸ್ಥೆ ಮಾಡ್ತಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಇಲ್ಲೇ ENTನ ಸ್ಪಾನ್ಸರ್ ಮಾಡ್ತಿದ್ದಾರೆ. ಕೆಲವೆಲ್ಲರೂ ಲಿಸ್ಟ್ ಮಾಡಿಕೊಂಡು ಅಟ್ಲೀಸ್ಟ್ ಒಟ್ಟಿಗೆ ಬಲ್ಕಾಗಿ ತರಿಸೋ ಅದೆಲ್ಲ ನೆಕ್ಸ್ಟ್ ವೀಕ್ 10-15 ಡೇಸ್ ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಯಿತು ಸರ್. ತಮ್ಮ ಸಮಾಜ ಸೇವೆ ನಿಜವಾಗ್ಲೂ ತುಂಬ ಹಿಂಗೆ ಬೆಳೀಲಿ. ಇನ್ನೂ ಮುಂದೆ ನಾವು ಇವತ್ತು ಒಂದು ಪಂಚಾಯತಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಹೋಯ್ತಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತುಂಬ ಇನ್ನೂ ನಾವು ಹಳ್ಳಿ ಸೇವೆ ಮಾಡಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಇವತ್ತಿನ ದಿನ ನಮ್ಮ ಜನಕ್ಕೆ ಒಳ್ಳೆಯ ಸಮಯ ಅಂದರೂ ತಪ್ಪಾಗಲ್ಲ. ನಮ್ಮ ಕೃಷ್ಣೇಗೌಡರು ಇವರು ದೇವರಂಥ ಮನಸ್ಸೈತಲ್ಲ, ಅವರ ಆಶೀರ್ವಾದದಿಂದ ಅವರ ತಂದೆ ತಾಯಿಯ ನೆನಪಿಗೋಸ್ಕರ ನಮ್ಮ ಸ್ಕೂಲ್ ಮೈದಾನದಲ್ಲಿ ನಮ್ಮ ಇಡೀ ಬಡವ ಕುಟುಂಬನೇ ನಮ್ಮದು ರೈತಾಪಿ ಕುಟುಂಬನೇ ನಮ್ಮದು 65 ಭಾಗ ಇರೋದ್ರಿಂದ ತುಂಬ ಇವತ್ತಾಗಲೇ ಈಗಾಗಲೇ 12 ಗಂಟೆ ಆಗೈತೆ. 100 ಜನ ಬಂದು ರಿಜಿಸ್ಟ್ರೇಷನ್ ಆಗೈತೆ, ಚೆಕಪ್ ಆಗೈತೆ. ಏರ್ ಆಗ್ಬೋದು, ಕಿವಿ ಆಗ್ಬೋದು, ಗಂಟ್ಲಾಗ್ಬೋದು, ತುಂಬ ಜನ ಅನುಕೂಲ ಪಡ್ಕೊಂಡವ್ರೆ. ಅದೇ ರೀತಿ ಈ ಸೇವೆ ನಿರಂತರವಾಗಿರಲಿ. ನಮ್ಮ ಊರಿನ ಪರವಾಗಿ, ನಮ್ಮ ಪಂಚಾಯತಿ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತಾ, ಧನ್ಯವಾದ ಹೇಳ್ತಾ, ಅವರು ಇದೇ ಥರ ಮುಂದುವರ್ಕೋಲಿ, ಅವ್ರ ಮಕ್ಕಳಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ವಂದಿಸುತ್ತಾ ಜಯಂತಿ ಕಂಡ ಬೇಟೆ ತಿಮ್ಮನಕೊಪ್ಪ ಕುಗ್ರಾಮದಲ್ಲಿ ಬಂದಿದ್ದ. ನನ್ನ ಎಜುಕೇಷನ್ ನಾಳೆಕೊಪ್ಪಲಂತ ಪಕ್ಕದೂರಲ್ಲಿ ಇತ್ತು. ಆಮೇಲೆ ನನ್ನ ತಂದೆ ಕಷ್ಟಪಟ್ಟು, ತಾಯಿ ಕಷ್ಟಪಟ್ಟು ಓದು ಮುಂದುವರಿಸಿದಾಗ ಏನೋ ನನಗೆ ಬಿಸ್ನೆಸ್ ಮೈಸೂರು ಕಾಲೇಜಲ್ಲಿ ಬಿಸ್ನೆಸ್ ಮಾಡಿದೆ. ಆಮೇಲೆ ENT ಡಿಪ್ಲೊಮಾನ ಕಲಿತೆ. ಅಲ್ಲಿಂದ ನನಗೆ ಗ್ರಾಮೀಣ ಸೇವೆ ನನ್ನ ಡಿಸ್ಟ್ರಿಕ್ಟ್ಗೆ ಹೋಗಬೇಕು ಅಂತ ಒಂದು ಅಭಿಲಾಷೆ ಇತ್ತು. ಅದರಿಂದ ನಾನು ಮಂಡ್ಯದಲ್ಲಿ ಬಂದೆ. ಮಂಡ್ಯದಲ್ಲಿ ಸೆಟ್ಲ್ ಮಾಡಿದ್ಮೇಲೆ ನಾನು ಒಂದು 5 ವರ್ಷ ತುಂಬ ತೆವಳ್ತಾ ಇದ್ದೆ. ಆಮೇಲೆ ಸುತ್ತಮುತ್ತಲ ಗ್ರಾಮ ಮಂಡ್ಯ ಡಿಸ್ಟ್ರಿಕ್ಟಲ್ಲೆಲ್ಲ ಸೇರಿ ನನ್ನ ಅಭಿವೃದ್ಧಿಗೆ ಕಾರಣವಾದೆ. ಅದರಿಂದ ನಾನು ನನಗೆ ಅಭಿವೃದ್ಧಿ ಕಾರಣವಾದಂಥ ವಿಲೇಜ್ಗಳಿಗೆ ಅಲ್ಲಿಂದ ಬರೆದಿರುವಂಥ ವಯಸ್ಸಾದವರಿಗೆ ಅಲ್ಲೇ ಹೋಗಿ ನಾವು ಚಿಕಿತ್ಸೆ ಕೊಟ್ಟು ಅವರಿಗೆ ಎಸ್ಪೆಷಲಿ ಕಿವಿ ಕೇಳಿಸೋ ಅಂಧತ್ವ ಇರುತ್ತೆ, ಕಿವಿ ಕೇಳಿಸೋ ಅಂಧತ್ವ, ಅದನ್ನು ನಾವು ಅಲ್ಲೇ ಹೋಗಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಅದನ್ನು ಎಷ್ಟು ವಿಲೇಜ್ ಆಗುತ್ತೆ ಎವ್ರಿ ಇಯರ್ ನನ್ನ ತಂದೆ ತಾಯಿ ಹೆಸರಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿ ಇದು 3ನೇ ವರ್ಷದ ಸ್ಮರಣಾರ್ಥ ಮಾಡ್ತಾಯಿದ್ದೀನಿ. ಅದು ಏನೋ ಮನಸ್ಸಿಗೆ ಬಂತು ಸುಖಾತೂರು ಗ್ರಾಮದಲ್ಲಿ ಮಾಡಬೇಕು ಅಂತ. ಅದನ್ನು ಸೆಲೆಕ್ಟ್ ಮಾಡಿ ನಾನು ಬಂದು ಗ್ರಾಮ ಜನತೆಯಲ್ಲಿ ಮಾತಾಡಿ ಅವ್ರನ್ನ ಎಲ್ಲ ಒಪ್ಪಿಗೆ ತೊಗೊಂಡು ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ನಾನು ಈ ದಿವಸ ಮಾಡ್ತಾಯಿದ್ದೀನಿ. ಅದರಲ್ಲಿ